ನಮಸ್ಕಾರ. ನಾನು ಮಹಾದೇವೇಗೌಡ, ಸಾಕ್ಷಾತ್ ಸುದ್ದಿ ಸ್ವಾಭಿಮಾನಿ ಹಾಗೂ ಈಗ ತಾನೇ ಹೊಸದಾಗಿ ಶುರು ಮಾಡುತ್ತಿರ್ತಕ್ಕಂಥ ದ ನ್ಯೂಸ್ ಟೈಮ್ಸ್ ಇಂಗ್ಲಿಷ್ ಪತ್ರಿಕೆಗೆ ತಮ್ಮೆಲ್ಲರನ್ನ ಅನುಮತಿ ಕೋರುತ್ತಾ 17 ವರ್ಷಗಳು ಈ ಕನ್ನಡದ ಪತ್ರಿಕಾರಂಗ ಸಾಕ್ಷಾತ್ ಸುದ್ದಿಯನ್ನು ತಾವು ಆಶೀರ್ವದಿಸಿದ್ದೀರಾ, ಬೆಳೆಸಿದ್ದೀರಾ, ನಡೆಸ್ಕೊಂಡ್ಬಂದಿದ್ದೀರಾ. ಅದೇ ರೀತಿ ಈ ಸ್ವಾಭಿಮಾನಿ ಚಾನಲನ್ನು ಆಗಲೇ 1 ವರ್ಷ ತುಂಬಿದೆ. ನಿಮ್ಮ ಎಲ್ಲರ ಆಶೀರ್ವಾದ, ನಿಮ್ಮ ಅನಿಸಿಕೆಗಳಿಂದ, ನಿಮ್ಮ ಮಾತುಗಳಿಂದ ನಾನು ಸಾಕಷ್ಟು ಬೆಳೆದಿದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ನಾನು ಕೇಳ್ಕೊತಿದ್ದೇನೆ. ಇವತ್ತಿನ ವಿಶೇಷ ಏನು ಅಂತಂದರೆ, ಕನ್ನಡದ ಚಿತ್ರರಂಗ ಬೆಳೆದು ಬಂದ ದಾರಿಗಳು. ಅಣ್ಣವರು ಇವತ್ತು ನಮ್ಮ ಮುಂದೆ ಇಲ್ಲ, ಅಣ್ಣವರ ಪುತ್ರವರು ಇಲ್ಲ, ನಮ್ಮ ಮುಂದೆ ಇಲ್ಲ. ಇವತ್ತು ಪುನೀತ್ ರಾಜ್ಕುಮಾರ್ ಸಾಕಷ್ಟು ಈ ಕನ್ನಡ ನಾಡಿಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಂತೆಯೇ ಕವಿಗಳು, ಸಾಕಷ್ಟು ಹಿರಿಯ ರಾಜಕಾರಣಿಗಳು ಕನ್ನಡಕ್ಕಾಗಿ, ಕನ್ನಡದ ಏಳಿಗೆಗಾಗಿ, ಕನ್ನಡದ ಪರಂಪರೆಯನ್ನು ಉಳಿಸೋದಕ್ಕಾಗಿ ಸರ್ಕಾರಗಳು ಬಹಳಷ್ಟು ಒತ್ತು ಕೊಟ್ಟಿವೆ. ಇದರ ಜೊತೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಕೂಡ ಅವಿರತವಾಗಿ ಹೋರಾಟ ಮಾಡಿದ್ದಾರೆ. ಹೇಳಲು ಸಾಧ್ಯವಾಗದಷ್ಟು ಜನರು ಇದರಲ್ಲಿ ದುಡಿದಿದ್ದಾರೆ. ಇವತ್ತಿನ ವಿಶೇಷ ಏನಂತಂದರೆ, ಶಾಂತಿ ಕ್ರಾಂತಿ ಬಿಡುಗಡೆಯಾಗಿ 1991 ಇಸ್ವಿಯಲ್ಲಿ 4 ಭಾಷೆಗಳಲ್ಲಿ ಬರ್ತದೆ. ಸನ್ಮಾನ್ಯ ವೀರಸ್ವಾಮಿಯವರು ನಮ್ಮ ಮುಂದೆ ಇಲ್ಲ. ಅವರು ತಮಿಳಿಗರಾದ್ರೂ ಕನ್ನಡಕ್ಕಾಗಿ ಕೊಟ್ಟಂಥ ಅವರ ಒಂದು ಕೊಡುಗೆಗಳು ಹೇಳತೀರ ಒಂದಿಷ್ಟು ಇವೆ. ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ರವಿಚಂದ್ರನ್ ಅವರು ಭಾಳ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಅವರ ಅನಿಸಿಕೆಗಳನ್ನು ಎಷ್ಟು ಹಣ ಕಳೆದ್ವಿ, ಏನಾಯಿತು, ಏನೋ ಒಂದು ಚಿಂತನೆ ಇಟ್ಕೊಂಡು ಮಾಡಿದಂಥ ವಿಚಾರಗಳಲ್ಲಿ ಶಾಂತಿ ಕ್ರಾಂತಿ ಆ ಕಾಲದಲ್ಲಿ ಆಗಲಿಲ್ಲ ಅಂತೇಳಿ ಭಾಳ ನೊಂದರು. ಸಾಕಷ್ಟು ಸಾಲ ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೇಳಿದ್ರು. ಆದರೆ ಎಲ್ಲೂ ಕೂಡ ಚಿತ್ರರಂಗದಲ್ಲಿ ರವಿಚಂದ್ರನ್ ಅವರು ಕೆಟ್ಟ ಹೆಸರು ತಗೊಂಡಿರಲಿಲ್ಲ. ಸೊ ಈ ವಿಚಾರಗಳನ್ನು ಇವತ್ತು ಮುಂದೆ ಇಡ್ತಾ ಮತ್ತೆ ಶಾಂತಿ ಕ್ರಾಂತಿ ಇವತ್ತು ರಿಲೀಸ್ ಆಗ್ತಾ ಇದೆ. ಆಗ ನಡೆದಂಥ 4 ಭಾಷೆಗಳದ್ದು ಏನಾಯಿತು ಆ ವಿಚಾರಗಳನ್ನು ಇವತ್ತು ನೋಡಿ, ಕಾಲಾಯ ತಸ್ಮನಾಯ ನಮಃ ಅಂತ ಹೇಳ್ತಾರೆ. ಸಮಯ ಮನುಷ್ಯನನ್ನು ಹೇಗೆ ಕಾಪಾಡ್ತಾ ಅನ್ನೋದು ಒಂದು ಉದಾಹರಣೆ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ, ಇದು ಇಷ್ಟು ವರ್ಷಗಳು ಕಳೆದರೂ ಸಹ ಶಾಂತಿ ಕ್ರಾಂತಿಗೆ ಜನ ಮುಗಿಬಿದ್ದಿದ್ದಾರೆ. ಆಗಲೇಬೇಕಂತ ಹೇಳಿದ್ದಾರೆ. ಇಡೀ ಚಿತ್ರರಂಗ ಅಲ್ಲದೆ ಇಡೀ ದೇಶ, ಇಡೀ ರಾಜ್ಯ ಎಲ್ಲ ಈ 4 ಭಾಷೆಗಳು ಕೂಡ ರವಿಚಂದ್ರನ್ ಅವರು ಅವರ ಏನು ಬೆವರು ಸುರಿಸಿದ್ರು ಅದರಲ್ಲಿ ಅದಕ್ಕೊಂದು ಬೆಲೆ ಸಿಗಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಎಲ್ಲರ ಕೋರಿಕೆ ಮೇರೆಗೆ ಮಾನ್ಯ ರವಿಚಂದ್ರನ್ ಅವರು ಇವತ್ತು ಈ ಚಿತ್ರರಂಗದಲ್ಲಿ ಅದನ್ನು ಮರು ರಿಲೀಸ್ ಮಾಡ್ತಿದ್ದಾರೆ. ಹಾಗಾಗಿ ಮಹಾದೇವೇಗೌಡ, ನಾನು ಮತ್ತು ನನ್ನ MS ಪಬ್ಲಿಕೇಶನ್ ಸಂಸ್ಥೆಯ ಈ ಸ್ವಾಭಿಮಾನಿ, ಸಾಕ್ಷಾತ್ ಸುದ್ದಿ, ದ ನ್ಯೂಸ್ ಟೈಮ್ಸ್ ಎಲ್ಲ ಸಿಬ್ಬಂದಿ ವರ್ಗಗಳು ಮೊದಲುಗೊಂಡು ನಾನು ಶ್ರೀ ರವಿಚಂದ್ರನ್ ಅವರಿಗೆ ನಾನು ಶುಭ ಕೋರ್ತೇನೆ. ಸ್ನೇಹಿತರೆ, ರವಿಚಂದ್ರನ್ ಅವರೇ, ಇದು ನೋಡಿ ನಿಮಗೆ ನಮ್ಮ ನಮಸ್ಕಾರಗಳು. ಹಾಗೆ ನಾವು ಸದಾ ನಿಮ್ಮೊಂದಿಗಿರ್ತೇವೆ. ಶ್ರೀ ರವಿಚಂದ್ರನ್, ಯಾವುದೇ ಕಾರಣಕ್ಕೆ ನೀವು ಹಿಂಜರಿಬೇಡಿ. ನಿಮ್ಮ ಶಕ್ತಿ ಯಾವತ್ತೂ ಕುಂದಲ್ಲ. ಈ ನಾಡಿನ ಕನ್ನಡಿಗರು ನಿಮ್ಮ ಜೊತೆ ಇದ್ದಾರೆ. ಯಾವುದೇ ಕಾರಣಕ್ಕೆ ನಿಮಗೆ ಕನ್ನಡಿಗರು ಕೈ ಬಿಡಲ್ಲ. ನಿಮಗೆ ಜಯ ಸಾಧಿಸ್ತೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹಳೆಯ ಕೆಲವು ನಿಮ್ಮದಾದ ತುಣುಕುಗಳನ್ನು ಸೇರಿಸಿರ್ತೇವೆ. ಹಾಗಾಗಿ ನನ್ನ ಒಂದು ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ಕಡೆಯಿಂದ ಒಂದು 4 ಮಾತುಗಳನ್ನು ಹೇಳುತ್ತಾ ತಮಗೆ ಶುಭ ಹಾರೈಸಿ, ನಿಮ್ಮ ಚಿತ್ರರಂಗಕ್ಕೆ ದುಡಿದಂಥ ಎಲ್ಲ ಕಲಾವಿದರಿಗೆ, ಇದುವರೆಗೆ ನಿಮ್ಮನ್ನು 1991ರಿಂದ 2026ರವರೆಗೆ ಕರ್ಕೊಂಬಂದಿರಲ್ಲ ಈ ಜನ, ಈ ಎಲ್ಲ ಜನತೆಗೆ ನಿಮಗೆ ಕೊಟ್ಟಂಥ ಸಪೋರ್ಟ್ಗೆ, ಆ ಎಲ್ಲ ಕನ್ನಡಿಗರಿಗೆ, ಎಲ್ಲ ಭಾಷಿಕರಿಗೆ ನನ್ನ ಒಂದು ಕನ್ನಡಿಗರ ಪರವಾಗಿ ನಿಮಗೊಂದು ಸೆಲ್ಯೂಟ್ ಹೇಳ್ತೀನಿ. ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂದು ಮನವಿ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ಶ್ರೀ DK ಶಿವಕುಮಾರ್ ಸಾಹೇಬರೇ, ಈ ಚಿತ್ರರಂಗಕ್ಕೆ ತಮ್ಮದೇ ಆದಂಥ ಕೊಡುಗೆ ಇದೆ. ಸಾಕಷ್ಟು ಚಿತ್ರಗಳಲ್ಲಿ, ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಮಾತಾಡಿದ್ದೀರಾ. ಕನ್ನಡ ಚಿತ್ರರಂಗ ಏನು ಅನ್ನೋದನ್ನು ನೀವು ಕಂಡಿದ್ದೀರಾ. 40 ವರ್ಷಗಳು ಸನ್ಮಾನ DK ಶಿವಕುಮಾರ್ ಅವರು ಈ ನಾಡಿನ ಜನತೆ ಜೊತೆಯಾಗಿ ಸಾಕಷ್ಟು ಕಷ್ಟ ಸುಖಗಳನ್ನು ನೀವು ಬೆಳೆಸ್ಕೊಂಡಿದ್ದೀರಾ. ಹಾಗಾಗಿ ಈ ಚಿತ್ರರಂಗದಲ್ಲಿ, ಈ ಒಂದು ಶಾಂತಿ ಕ್ರಾಂತಿ ವಿಚಾರದಲ್ಲಿ ಕನ್ನಡ ಚಿತ್ರರಂಗಕ್ಕೆ, ರವಿಚಂದ್ರನ್ ಅವರ ತಂಡಕ್ಕೆ
ತಾವು ಒಳ್ಳೆಯ ಒಂದು ಸಪೋರ್ಟ್ ಕೊಡಬೇಕು, ಅವರಿಗೆ ಶುಭ ಹಾರೈಸಬೇಕು. ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಉತ್ತುಂಗದ ಒಂದು ಅವ್ರಿಗೊಂದು ಪ್ರಶಸ್ತಿಗಳನ್ನು ತಾವು ಮಾಡಿಕೊಡ್ಬೇಕಂತ ಒಬ್ಬ ಹಿರಿಯ ಪತ್ರಕರ್ತನಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಈ ಕನ್ನಡ ಚಿತ್ರರಂಗ ಬೆಳಿಬೇಕು. ಹಾಗಾಗಿ ರವಿಚಂದ್ರನ್ ಅವರ ಈ ಒಂದು ಅವಿರವಾದ ಸೇವೆ ಏನು 2026ಕ್ಕೆ ಒಂದು ಮತ್ತೆ ಮರುಮುಹೂರ್ತ ಫಿಕ್ಸ್ ಆಗಿದೆ. ಈ ಎಲ್ಲರೂ ಸೇರಿ ಅವರನ್ನು ಬೆಳೆಸಬೇಕು ಅಂತ ಹೇಳ್ತಾ ನಾನು ತಮ್ಮಲ್ಲಿ ಮನವಿ ಮಾಡಿಕೊಟ್ಟಿದ್ದೇನೆ. ನಮಸ್ಕಾರ ಗೆಳೆಯರೇ. ಇವತ್ತು ನಮ್ಮ ಜೊತೆಗೆ ಕನ್ನಡ ಪರ ಹೋರಾಟಗಾರರಲ್ಲಿ ಭಾಳಷ್ಟು ಸಾಧನೆ ಮಾಡಿದಂಥ ಯುವ ಕಣ್ಮಣಿ, ಯುವ ಕೀರ್ತಿ GN ಶ್ರೀನಿವಾಸ ಗೌಡರು, ಕರ್ವೆ ಸಿಂಹ ಸೈನ್ಯ ಎಂಬ ಹೆಸರಿನಲ್ಲಿ ಹೊರ ಬಂದಂಥವರು ಭಾಳಷ್ಟು ಸೇವೆಗಳನ್ನು ಮಾಡಿದ್ದಾರೆ. ಇವತ್ತು ಅವರ ವಿಶೇಷ ಏನಪ್ಪ ಅಂದರೆ, ರವಿಚಂದ್ರನ್ ಅವರ ಒಂದು ಕನ್ನಡ ಸಿನಿಮಾ ರಂಗದಲ್ಲಿ ಶಾಂತಿ ಕ್ರಾಂತಿ ಏನು 1991ರಲ್ಲಿ ಏನು ಅದು ಆಗಿತ್ತು, ಕಾರಣಾಂತರದಿಂದ ಅದರಲ್ಲಿ ಬಹಳಷ್ಟು ಮಾಡಿದ 4 ಭಾಷೆಗಳಾದಂಥ ವಿಚಾರ ಅದು ಮುನ್ನೆಲೆಗೆ ಬಂದಿರಲಿಲ್ಲ. ಇವತ್ತು ಏನು ಬಿಡುಗಡೆ ಆಗ್ತಿದೆ ಆ ವಿಚಾರದಲ್ಲಿ ಕನ್ನಡದ ವಿಚಾರಗಳನ್ನು ಮಾನ್ಯ ಶ್ರೀನಿವಾಸ ಗೌಡರು ನಮಗೆ ತಿಳಿಸ್ಕೊಡ್ಬೇಕು. ಕನ್ನಡ ಚಿತ್ರರಂಗಕ್ಕೆ ಅವರು ಸಹ ಸಾಕಷ್ಟು ಕನ್ನಡ ಪರ ಹೋರಾಟಗಳು ತನ್ನ ಉಸಿರಾಗಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಈ ಚಿತ್ರರಂಗ ಬಂದಿರೋ ಸಂದರ್ಭದಲ್ಲಿ ರವಿಚಂದ್ರನ್ ಅವರಿಗೆ ಕನ್ನಡಾಭಿಮಾನಿಯಾಗಿ, ಕನ್ನಡಿಗರಾಗಿ ಗೌಡ್ರಿಗೆ ನಾನು ಸ್ವಾಗತ ಮಾಡ್ತೀನಿ. ನಮಸ್ಕಾರ. ಇವತ್ತು ಕರ್ನಾಟಕದಲ್ಲಿ ಒಬ್ಬ ಕನ್ನಡಿಗನು, ಒಬ್ಬ ಚಿತ್ರನಟ, ಇಡೀ ದೇಶವೇ ಮೆಚ್ಚುವಂತ ಒಬ್ಬ ನಾಯಕ ನಟ ಸಂಕಷ್ಟದಲ್ಲಿದ್ದಾನೆ. ಇವತ್ತು ತಮ್ಗೆಲ್ರಿಗೂ ಗೊತ್ತಿರ್ಬೋದು, ಇಲ್ಲಿನ ಪ್ರೇಮಿಗಳು, ಇಲ್ಲಿನ ಯುವಕರು, ಇಲ್ಲಿನ ಎಷ್ಟೋ ಜನ ಇವತ್ತಿಗೆ ಇಳಿ ವಯಸ್ಸಾಗಿದ್ರು ಕೂಡ ಮರಿಲಿಕ್ಕಾಗದೇ ಇರೋವಂತಹ, ಪ್ರತಿ ಬಾರಿಯೂ ನೆನಪಿಸ್ಕೊಳ್ಳುವಂತಹ ಆ ಚಿತ್ರಗಳು ಯಾವುದಾದ್ರೂ ಇದ್ರೆ ಅದು ರವಿಚಂದ್ರನ್ ನಟನೆಯ ನಿರ್ದೇಶನ ಮಾಡಿರುವಂತಹ ಚಿತ್ರಗಳು. ಇವತ್ತು ಅಂಥ ಒಬ್ಬ ಮಹನೀಯರನ್ನ ಸಂಕಷ್ಟದಲ್ಲಿದ್ದಾಗ ನಾವು ಗುರುತಿಸ್ಬೇಕಾಗಿರೋದು ಕನ್ನಡಿಗರಾಗಿ, ಒಬ್ಬ ಹೋರಾಟಗಾರರಾಗಿ ನಮ್ಮ ಕರ್ತವ್ಯ, ಆದ್ಯತೆ ಕೂಡ. ಇವತ್ತು ಶಾಂತಿ ಕ್ರಾಂತಿ ಸಿನಿಮಾ ಅವತ್ತು 4 ಭಾಷೆಗಳಲ್ಲಿ ಬಹಳಷ್ಟು ಆ ಕಾಲಕ್ಕೆ ಅಷ್ಟು ಶ್ರೀಮಂತ ಸಿನಿಮಾವನ್ನ ಮಾಡುವಂಥ ಧೈರ್ಯ ಯಾರಿಗೂ ಇರಲಿಲ್ಲ. ಅದು ಕನ್ನಡ ಚಲನಚಿತ್ರ ಅಂತ ಹೇಳಿದ್ರೆ ಸಂತೋಷ ಪಡಬೇಕಾಗಿರುವಂಥದ್ದು. ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಗರ್ವ ಪಡಬೇಕಾಗಿರುವಂತಹ ಒಂದು ಸನ್ನಿವೇಶವನ್ನ ಉದ್ಭವ ಮಾಡಿದ್ದು ನಮ್ಮ ವೀರಸ್ವಾಮಿಯವರು, ಅವರ ಪುತ್ರ ಆಗಿರುವಂತಹ ರವಿಚಂದ್ರನ್ ಅವರು. ಅವರ ಸಿನಿಮಾಗಳು ಪ್ರೇಮಲೋಕ, ಶಾಂತಿ ಕ್ರಾಂತಿ, ರಣಧೀರ, ಎಷ್ಟೋ ಚಿತ್ರಗಳು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಹಾಡುಗಳನ್ನ ಅದು ಸಾವಿಲ್ಲದ ಒಂದು ಏನು ಹೇಳ್ತೀರಂದ್ರೆ, ಯಾವತ್ತಿಗೂ ಕೂಡ ಸಾವಿಲ್ಲದ ಮನುಷ್ಯ ಅಂತ ಏನ್ ಹೇಳ್ತೀವಿ, ಅದನ್ನ ಮರಿಲಿಕ್ಕೆ ಆಗದೆ ಇರುವಂತಹ ಒಂದು ಚಿತ್ರಗಳನ್ನ ಕೊಟ್ಟಂತಹ ಮಹನೀಯರವರು. ಇವತ್ತು ಶಾಂತಿ ಕ್ರಾಂತಿ ಇಡೀ ರಾಜ್ಯದಲ್ಲಿ ಒಂದು ಸಂಚಲನವನ್ನ ಮೂಡಿಸಿದೆ. ಮತ್ತೆ ಸೋಲುವಂತ ಸಿನಿಮಾ ಅಲ್ಲ, ಆದ್ರೂ ಕೂಡ ಸೋತಿದೆ. ಅವತ್ತು ಅವರ ಏನೋ ಒಂದು ಕೆಟ್ಟ ಗಳಿಗೆಯಿಂದ ಇವತ್ತು ಮತ್ತೆ ರವಿಚಂದ್ರನ್ ಅವರನ್ನ ಕೈ ಹಿಡಿಬೇಕು, ಆ ಚಿತ್ರ ಮತ್ತೆ ರಿಲೀಸ್ ಮಾಡಬೇಕು ಅಂತ ಹೇಳಿ ಯುವಕರಲ್ಲಿ ಮತ್ತೆ ಎಲ್ಲ ಇಡೀ 6.5 ಕೋಟಿ ಕನ್ನಡಿಗರು ಕೂಡ ಇವತ್ತು ಆ ಚಿತ್ರದ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾಗಿ ಕರ್ವೆ ಸಿಂಹ ಸೈನ್ಯ ಕೂಡ ಇವತ್ತು ರವಿಚಂದ್ರನ್ ಅವರನ್ನ, ಆ ಚಿತ್ರವನ್ನ, ಶಾಂತಿ ಕ್ರಾಂತಿ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ನಾವು ಕೂಡ ಅದು ಮಾಡಲೇಬೇಕು ಅಂತೇಳಿ ಸರ್ಕಾರಕ್ಕೂ ಕೂಡ ಒಂದು ವಿಶೇಷವಾದಂತ ಮನವಿಯನ್ನ ಮಾಡ್ತೀನಿ. ಏನಪ್ಪಾ ಅಂದ್ರೆ, ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಅನೇಕ ಕಡೆ ಹೇಳಿದ್ದಾರೆ, ನನಗೆ ಬಹಳ ಒಂದು ಆತ್ಮ ಸ್ನೇಹಿತ ಇವರು, ತುಂಬಾ ನಾನು ಜೊತೆಯಲ್ಲಿ ಓದಿರೋದು, ನಾವು ವಿದ್ಯಾಭ್ಯಾಸ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂತಹ ಒಬ್ಬ ಉತ್ತಮವಾದಂತ ನಟನನ್ನ ನೀವು ಕೈ ಹಿಡಿಲೇಬೇಕು ಅಂತೇಳಿ ಮನವಿ ಮಾಡ್ತೇನೆ. ಏಕೆಂದ್ರೆ ಕಷ್ಟ ಬಂದಾಗ ಒಬ್ಬ ಮನುಷ್ಯನ ಕೈ ಹಿಡಿಲಿಲ್ಲ ಅಂದ್ರೆ, ಇವತ್ತು ಕನ್ನಡ ಪರ ಎಷ್ಟೋ ನಟರು ಇವತ್ತು ಬೇರೆ ಬೇರೆ ಭಾಷೆಗಳ ಮೊರೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಮೂಲತಃ ಅವರು ತಮಿಳರಾದ್ರೂ ಕೂಡ ಕನ್ನಡಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳು ಅಪಾರವಾಗಿದ್ದಾವೆ. ಅಂತ ಒಬ್ಬ ಧೀಮಂತ ನಾಯಕನನ್ನ, ಧೀಮಂತ ನಟನನ್ನ ನಾವು ಮರಿಬಾರ್ದು. ಹಾಗಾಗಿ ವಿಶೇಷವಾಗಿ ನಾವು ಮತ್ತೊಮ್ಮೆ ಮಗದೊಮ್ಮೆ ನಾವು ಇವತ್ತು
ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ವಿಶೇಷ ಅನುದಾನವನ್ನು ಕೊಟ್ಟು ಅವ್ರಿಗಿರುವಂತ ಟ್ಯಾಲೆಂಟ್ಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾ? ಅಂತ ಒಬ್ಬರನ್ನ ನಾವು ಗುರುತಿಸ್ಲಿಲ್ಲ ಅಂದ್ರೆ, ಅವರನ್ನ ಕಷ್ಟದಲ್ಲಿ ಹಿಡಿದಿಲ್ಲ ಅಂದ್ರೆ ನಾವು ಮಾನವೀಯತೆ ಸತ್ತಂತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಶಾಂತಿ ಕ್ರಾಂತಿ ಸಿನಿಮಾವನ್ನ ಎಲ್ರು ಕೂಡ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿದ್ರೆ ಮಾತ್ರನೇ ಆ ಸಿನಿಮಾ ಮತ್ತೆ ರಿಲೀಸ್ ಮಾಡಿದ್ದಕ್ಕೂ ಕೂಡ ಅವ್ರಿಗೂ ತೃಪ್ತಿ ಆಗುತ್ತೆ, ಅವ್ರಿಗೂ ಒಂದೆರಡು ಕಾಸು ಸಿಗುತ್ತೆ. ಆ ಸಿನಿಮಾಗೆ ಅವ್ರು ಕನ್ಸು ಕಟ್ಟಿದಾರಲ್ವಾ. ನಾನು ಖಂಡಿತವಾಗ್ಲೂ ಅನೇಕ ನಮ್ಮ ನಟರುಗಳು, ಎಷ್ಟೋ ಜನ, ನಮ್ಮ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ನಾಗಾರ್ಜುನ ಇವರು, ಅನಂತ್ ನಾಗ್ ಇರ್ಬೋದು, ಶಂಕರ್ ನಾಗ್ ಇರ್ಬೋದು, ಅನೇಕರು, ಒಬ್ರು ಇಬ್ರು ಇಲ್ಲ, ಅನೇಕರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾದಂತಹ ಒಬ್ಬ ವ್ಯಕ್ತಿತ್ವ ಇರುವಂತವರು, ಕನ್ನಡದ ಮೇಲೆ ಪ್ರೀತಿ, ಅಭಿಮಾನ, ಕಾಳಜಿ ಇರುವಂತವ್ರು ಇವತ್ತು ಕೂಡ ಯಾರಿಗೂ ವಿರೋಧಿ ಇಲ್ಲ. ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಒಬ್ಬ ನಾಯಕ ನಟರು ರವಿಚಂದ್ರನ್ ಅವರು. ನಿರ್ಮಾಪಕರು, ಎಷ್ಟೋ ಜನಕ್ಕೆ ದೊಡ್ಡವರು ಇವತ್ತು ಅವರನ್ನ ಹೊಗಳ್ತಾರೆ. ಯಾಕೆಂದ್ರೆ ಅವರ ಮನೆ ಅನ್ನ ತಿಂದಿದ್ದೀವಿ, ಅವ್ರು ಕೆಲಸ ಕೊಟ್ಟಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ. ಅಂತ ಒಬ್ಬ ವ್ಯಕ್ತಿನ ನಾವು ಕೈ ಬಿಡೋದು ಸರಿನಾ? ಇದು ಖಂಡಿತವಾಗ್ಲೂ ಅಸಾಧ್ಯ. ಇದನ್ನ ನಾವೆಲ್ಲರೂ ಕೂಡ ಸುಮ್ನೆ ರಿಲೀಸ್ ಮಾಡಿದ್ರೆ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಆದ್ರೆ ನಾವು ಸಿನಿಮಾವನ್ನ ಥಿಯೇಟರ್ ಅಲ್ಲಿ ಹೋಗಿ ನೋಡಿದಾಗ ಮಾತ್ರನೇ ಇದಕ್ಕೆ ಒಂದು ಗೌರವ, ಬೆಲೆ ಬರುತ್ತೆ. ಮತ್ತೆ ಇನ್ನೊಂದಷ್ಟು ಮುಂದಿನ ದಿನಗಳಲ್ಲಿ ಆ ಚಿತ್ರಗಳನ್ನ, ಹೊಸ ಚಿತ್ರಗಳನ್ನ ತೆಗೆಯುವಂತ ಪ್ರಯತ್ನ ಮಾಡ್ಬೋದು. ಇವತ್ತು ಬಹಳ ಫೈನಾನ್ಷಿಯಲ್ ವಿಚಾರದಲ್ಲಿ, ಹಣಕಾಸು ವಿಚಾರದಲ್ಲಿ ಬಹಳ ಹಿನ್ನಡೆ ನೊಂದಿದ್ದಾರೆ. ಬೇರೆಯವರಾಗಿದ್ದಿದ್ರೆ ಖಂಡಿತವಾಗ್ಲೂ ಜೀವಂತ ಉಳಿಯೋದೇ ಕಷ್ಟ. ಅಂತ ಆ ಕಾಲಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ತೆಗಿತಾ ಇದ್ರು. ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಒಂದು ಗಗನದೆತ್ತರಕ್ಕೆ ತಗೊಂಡದಂತಹ ಒಬ್ಬ ಹೃದಯವಂತ ರವಿಚಂದ್ರನ್ ಅವರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಈ ಸಿನಿಮಾವನ್ನ ಗುರುತಿಸ್ಲೇಬೇಕು, ನಾವೆಲ್ಲರೂ ಕೂಡ ಬೆಂಬಲಿಸ್ಬೇಕು, ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡ್ಬೇಕು. ರವಿಚಂದ್ರನ್ ಅವರೇ ಹಾಗೂ ನಿಮ್ಮ ತಂಡಕ್ಕೆ ನಾವು ಇಲ್ಲಿಂದ ನಿಮಗೆ ಆಶೀರ್ವಾದ ಮಾಡ್ತಿದ್ದೇವೆ. ನೀವೆಲ್ಲ ಕನ್ನಡ ನಾಡಿನ ಜನತೆ ಪರವಾಗಿ ಶ್ರೀನಿವಾಸ್ ಗೌಡರು, ಮಾದೇಗೌಡ ನಾನು ತಮ್ಮನ್ನ ಭಾಳ ಅಪ್ಕೊಂಡು ಇಲ್ಲಿಂದಾನೇ ನಿಮ್ಮನ್ನು ತಪ್ಪಿಕೊಂಡು ನೀವು ಪ್ರೀತಿಯಿಂದ ಹೇಳ್ತಿದ್ದೇವೆ. ನೀವು ಗೆದ್ದು ಬನ್ನಿ, ಆರಿಸಿ ಬನ್ನಿ. ಕನ್ನಡಿಗರ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು ಅಂತಂತ ನಾವು ಜೈ ಕರ್ನಾಟಕ ಮತ್ತೆ ಜೈ ಕನ್ನಡ, ಜೈ ಶಾಂತಿ ಕ್ರಾಂತಿ. ಸ್ನೇಹಿತರೆ, ಇವತ್ತು ಈ ಒಂದು ಸಿನಿಮಾ ಗೆದ್ರೆ ಕೇವಲ ಒಬ್ಬ ರವಿಚಂದ್ರನ್ ಗೆದ್ದಂತಲ್ಲ, ಇಡೀ 6.5 ಕೋಟಿ ಕನ್ನಡಿಗರು ಗೆದ್ದಂತೆ. ಇವತ್ತು ಇಂತಹ ಒಬ್ಬ ಏನೋ ಒಂದು ಸಂಕಷ್ಟದಲ್ಲಿ ಸಿಲುಕಿರುವಂತಹ ಒಂದು ಸಿನಿಮಾವನ್ನ ಮತ್ತೆ ಮುಂದಕ್ಕೆ ತಗೊಂಡ್ಬಂದು ಆ ವಿಜಯ ಪತಾಕೆಯನ್ನ ನಾವು ಗೆಲ್ಸಿದ್ದಾದ್ರೆ ಇಂತಹ ಅನೇಕರಿಗೆ ಸ್ಫೂರ್ತಿ ಆಗುತ್ತೆ. ಇದು ಈ ಒಂದು ವಿಚಾರವನ್ನ ಎಲ್ಲ ಕನ್ನಡಿಗರು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ಥಿಯೇಟರ್ ಅಲ್ಲಿ ಹೋಗಿ ಅವತ್ತು 150 ರೂಪಾಯಿ 200 ರೂಪಾಯಿ ಒಂದು ಟಿಕೆಟ್ ಏನೇನೋ ಖರ್ಚು ಮಾಡ್ತೀವಿ, ಆ ಟಿಕೆಟ್ ಕೊಟ್ಟು ನೀವು ಆ ಸಿನಿಮಾವನ್ನ ನೋಡಿ. ಅದೇನಾಗುತ್ತೆ ಅಂದ್ರೆ ಇಡೀ ದೇಶದಲ್ಲಿಯೇ ಮಾದರಿ ಆಗುತ್ತೆ. ನಾವು ರವಿಚಂದ್ರನ್ ಅವ್ರ ಮೇಲೆ ಇಟ್ಟಿರುವಂತ ಪ್ರೀತಿ ಇಡೀ ದೇಶಕ್ಕೆ ಗೊತ್ತಾಗ್ಬೇಕು. ಎಲ್ರಿಗೂ ಧನ್ಯವಾದಗಳು. ಈ ಶಾಂತಿ ಕ್ರಾಂತಿಯನ್ನ, ಜಯವನ್ನ ನಾವು ಮುಂದಿನ ಏನ್ ರಿಲೀಸ್ ಆಗಿದ್ದು ಮತ್ತೊಮ್ಮೆ ಇದೇ ಕಾರ್ಯಕ್ರಮವನ್ನ, ಇದೇ ರೀತಿ ಜಯವನ್ನ ಸಿಕ್ಕಿದ್ರೆ ಮತ್ತೆ ಕಾರ್ಯಕ್ರಮವನ್ನ ಮಾಡ್ತೀವಿ. ಧನ್ಯವಾದಗಳು.